ನಿಮ್ಮೆಲ್ಲರಿಗೂ ವಂದನೆಗಳು. ಈ ಉದಯ ಕಾಲದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನ ಮಾಡ್ತಾ ಇದ್ದೇನೆ. ಆರಾಮಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮೆಲ್ಲರಿಗೋಸ್ಕರ ಪ್ರತಿದಿನ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಪ್ರಯರ್ ರಿಕ್ವೆಸ್ಟ್ಗಳನ್ನ ಕಳಿಸಿ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಈ ಒಂದು ವಿಶೇಷವಾದಂಥ ದಿನ ಶುಕ್ರವಾರ, ಇದು ನಿಮ್ಮ ಜೀವಿತಗಳಲ್ಲಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಬೇಡಿಕೊಳ್ತೇನೆ. ಈ ದಿನ ಯಾರಾದರೂ ನೀವು ಉಪವಾಸ ಪ್ರಾರ್ಥನೆಗಳನ್ನು ಮಾಡ್ತಾ ಇರುವುದಾದ್ರೆ ಖಂಡಿತ ದೇವರ ಬಳಿಯಲ್ಲಿ ಉಪವಾಸ ಪ್ರಾರ್ಥನೆ ಮಾಡೋದು ಆಶೀರ್ವಾದಕರ. ಉಪವಾಸ ಮಾಡ್ರಿ. ಸಮಯ ಎಷ್ಟು ಇದೆಯೋ ಆ ಸಮಯವನ್ನ ದೇವರಿಗೆ ಒಪ್ಪಿಸಿಕೊಟ್ಟು ಉಪವಾಸವನ್ನು ಮಾಡ್ರಿ. ಸತ್ಯವೇದದಲ್ಲಿ ಮೋಶೆ ಕೂಡ ಉಪವಾಸ ಪ್ರಾರ್ಥನೆ ಮಾಡಿದನು, ಎಲಿಯನು ಉಪವಾಸ ಪ್ರಾರ್ಥನೆ ಮಾಡಿದನು, ಮತ್ತು ಯೇಸು ಕ್ರಿಸ್ತನು ಕೂಡ ಉಪವಾಸ ಪ್ರಾರ್ಥನೆಗಳನ್ನು ಮಾಡಿದಂತ ಮಾದರಿಯನ್ನ ನಮ್ಗೆ ತೋರಿಸಿದ್ದಾನೆ. ಇವತ್ತು ಯೇಸುವನ್ನು ನಂಬಿದ ನಾವೆಲ್ಲರೂ ಕೂಡ ಆತನಲ್ಲಿ ಉಪವಾಸ ಪ್ರಾರ್ಥನೆ ಮಾಡುವುದಾದ್ರೆ ಖಂಡಿತ ಅದ್ಭುತಗಳು ನಡೀತದೆ. ಆತನಿನ ಸನ್ನಿಧಾನಕ್ಕೆ ಬರುವಾತನಾಗಿದ್ದಾನೆ. ಎಲ್ಲರಿಗಿಂತ ಮಿಗಿಲಾಗಿ ಗಟ್ಟಿಯಾಗಿ ಕೂಗಿ ಆತನನ್ನ ಆರಾಧಿಸುವ ಮಗಳು ಮಗನಿಗೆ ದೇವರು ಉತ್ತರ ಕೊಡುತ್ತಾನೆ. ಈ ಉದಯ ಕಾಲದಲ್ಲಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಂತ ಮಗಳು ಮಗನು ನೀನಾಗಿರುವುದಾದ್ರೆ ನಿನ್ನ ಜೀವಿತದಲ್ಲಿ ಒಂದು ಆಶೀರ್ವಾದವನ್ನ ನೀನು ನೋಡುವಂತನಾಗಿದ್ದೀಯ. ಸತ್ಯವೇದದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಇವತ್ತಿನ ವಾಗ್ದಾನವನ್ನ ಕೊಡುತ್ತಾ ಇದ್ದಾನೆ. 27ನೇ ಕೀರ್ತನೆ 7ನೇ ವಚನ 8ನೇ ವಚನವನ್ನ ದಾನ ಮಾಡಿಕೊಳ್ಳೋಣ. ಯೆಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆ ಇಡುತ್ತೇನೆ, ನನ್ನನ್ನು ಕರುಣಿಸು, ಸದುತ್ತರವನ್ನ ದಯಪಾಲಿಸು ಅಂತೇಳಿ ಭಕ್ತನು ಹೇಳುವಂತದನ್ನ ನಾವು ನೋಡ್ತಾ ಇದ್ದೇವೆ. ಒಬ್ಬ ಭಕ್ತನು ತನ್ನ ಕುಟುಂಬಕ್ಕಾಗಿ, ತನ್ನ ಕಷ್ಟಗಳಿಗಾಗಿ, ತನ್ನ ಸಮಸ್ಯೆಗಳಿಗಾಗಿ ಪ್ರಾರ್ಥನೆ ಮಾಡಿದ್ದನ್ನ ನಾವು ನೋಡುತ್ತಾ ಇದ್ದೇವೆ. ಅಲ್ಲಿ ಆತನು ಗಟ್ಟಿಯಾಗಿ ದೇವರಿಗೆ ಮೊರೆ ಇಡುತ್ತಾ ಇದ್ದಾನೆ ಅಂತೇಳಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಮತ್ತು ಆ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ನನ್ನನ್ನು ಕರುಣಿಸು, ನನಗೆ ಸದುತ್ತರವನ್ನು ಕೊಡು ಎಂಬುದಾಗಿ ಗಟ್ಟಿಯಾಗಿ ಉಪವಾಸ ಪ್ರಾರ್ಥನೆ ಮೂಲಕ ಆತನನ್ನು ಅಂಗಲಾಚಿ ಬೇಡಿಕೊಳ್ತಾ ಇದ್ದಾನೆ. ಇವತ್ತು ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರ ಮುಂದೆ ಮೊಣಕಾಲೂರಿ ನೀವು ಪ್ರಾರ್ಥನೆ ಮಾಡುವವರಾಗಿರಿ, ಉಪವಾಸ ಪ್ರಾರ್ಥನೆ ಮಾಡ್ರಿ. ದೇವರು ದೊಡ್ಡ ಕಾರ್ಯಗಳನ್ನ ಮಾಡುವಾತನಾಗಿದ್ದಾನೆ. ನಿಮ್ಗೆ ಗೊತ್ತು, ಸೌಲನು ಕೂಡ 3 ದಿನ ಉಪವಾಸ ಪ್ರಾರ್ಥನೆ ಮಾಡಿದನು. ಆಮೇಲೆ ಆತನಿಗೆ ಕಣ್ಣುಗಳನ್ನ ಕೊಡುವಂತೆ ಅನನ್ಯನಿಗೆ ದೇವರು ಆಜ್ಞಾಪಿಸಿ ದೇವರು ಅದ್ಭುತವನ್ನ ಮಾಡಿ ಸೌಲನಾಗಿರುವನು ಪೌಲನಾಗಿರುವುದಕ್ಕೆ ಮೂಲ ಕಾರಣ ಅವನ ಉಪವಾಸ ಪ್ರಾರ್ಥನೆ, ಗಟ್ಟಿಯಾಗಿ ಕೂಗಿ ದೇವರನ್ನ ಕರೆದಿರುವಂತ ಪ್ರಾರ್ಥನೆಗೆ ಅವನ ಜೀವಿತವನ್ನ ಬದಲಾಯಿಸಿತು. ಅದೇ ರೀತಿಯಲ್ಲಿ ನಿನೆವೆ ಪಟ್ಟಣದ 1,20,000 ಜನರು ಗಟ್ಟಿಯಾಗಿ ದೇವರನ್ನ ಸ್ವರದಿಂದ ಕೂಗಿದರು, ಪ್ರಾರ್ಥಿಸಿದರು, ಸದುತ್ತರ ಕೊಡು ಎಂಬುದಾಗಿ ಕೇಳಿದರು. ಅವರನ್ನು ಕನಿಕರಿಸಿ ಪರಾಂಬರಿಸಿ ದೇವರು ಅವರ ಪಶ್ಚಾತ್ತಾಪ ಪಟ್ಟಿದ್ದನ್ನು ನೋಡಿ ದೇವರು ಕ್ಷಮಿಸಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ವಾಕ್ಯ ಕೇಳುವ ನಾನು ನಿಮ್ಮೆಲ್ಲರಿಗೂ ಹೇಳ್ತೇನೆ, ದೇವರ ಬಳಿಯಲ್ಲಿ ಗಟ್ಟಿಯಾಗಿ ಕೂಗಿರಿ, ಉಪವಾಸ ಪ್ರಾರ್ಥನೆ ಮಾಡಿರಿ, ಅಳಿರಿ, ದೇವರನ್ನ ಪ್ರಾರ್ಥಿಸಿರಿ. ನಿನ್ನ ಬಿಟ್ಟರೆ ಇನ್ಯಾರು ಕೂಡ ಇಲ್ಲ ಅಂತೇಳಿ ನೀವು ಕೇಳುವುದಾದ್ರೆ ಖಂಡಿತ ನಿಮಗೆ ಉತ್ತರಗಳನ್ನ ಕೊಡುತ್ತೇನೆ ಅಂತೇಳಿ ಹೇಳ್ತಾನೆ. 8ನೇ ವಚನದಲ್ಲಿ ಹೇಳ್ತಾನೆ, ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು, ಯೆಹೋವನೇ, ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟೆನು ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ದೇವರು ಹೇಳ್ತಾನೆ, ನನ್ನ ಸನ್ನಿಧಾನದಲ್ಲಿ ಬಾ ಎಂಬುದಾಗಿ ಹೇಳಿದಾಗ ಈ ಭಕ್ತನು ಹೇಳ್ತಾನೆ, ನಾನು ನಿನ್ನ ಸನ್ನಿಧಾನಕ್ಕೆ ಬರುತ್ತೇನೆ, ಖಂಡಿತವಾಗಿ ನಿನ್ನ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ ವಾಗ್ದಾನವನ್ನ ಮಾಡ್ತಾನೆ. ಇವತ್ತು ನೀವು ಕೂಡ ದೇವರಿಗೆ ಹೇಳ್ರಿ, ನಿನ್ನ ಬಿಟ್ಟು ನಾನು ಬದುಕೋದಕ್ಕೆ ಅಸಾಧ್ಯ, ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗೋದಿಲ್ಲ ತಂದೆ. ಈ ಲೋಕದಲ್ಲಿ ಎಲ್ಲರೂ ನನ್ನ ಜೀವಿತದಲ್ಲಿ ಕೈ ಬಿಟ್ಟಿದ್ದಾರೆ, ನಾನು ನಿನ್ನನ್ನು ಮಾತ್ರ ಕೈ ಬಿಡುವುದಿಲ್ಲ. ನಾನು ನಿನ್ನ ಮೇಲೆ ಆಧಾರಗೊಳ್ಳಬೇಕಾಗಿತ್ತು, ಲೋಕವನ್ನ ನಂಬಿ ಮೋಸ ಹೋಗಿದ್ದೇನೆ ಅಂತೇಳಿ ಒಂದು ವೇಳೆ ನೀನು ಪ್ರಾರ್ಥಿಸುವುದಾದ್ರೆ, ದೇವರನ್ನ ಗಟ್ಟಿಯಾಗಿ ಕೂಗಿ ಕೇಳಿಕೊಳ್ಳುವುದಾದ್ರೆ ನಿನ್ನ ಉಪವಾಸ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡುತ್ತಾನೆ, ಆಶೀರ್ವಾದ ಮಾಡುತ್ತಾನೆ, ಅದ್ಭುತಗಳನ್ನು ನಡೆಸುತ್ತಾನೆ, ನಿನ್ನ ಮನೆಯಲ್ಲಿ ಶುಭ ಕೃಪೆಗಳನ್ನ ಉಂಟು ಮಾಡುತ್ತಾನೆ, ನಿನ್ನ ಪಾಪಗಳು ಕ್ಷಮಿಸಲ್ಪಡ್ತದೆ ಅನ್ನೋದನ್ನು ಕೂಡ ನೀನು ಮರೆಯಬಾರದು ಎಂಬುದಾಗಿ ಪ್ರೀತಿಯಿಂದ ನಾನು ಬೇಡಿಕೊಳ್ತೇನೆ. ಉಪವಾಸ ಪ್ರಾರ್ಥನೆಗೆ ಶಕ್ತಿ ಉಂಟು. ಎಸ್ತೇರು ಕೂಡ ಉಪವಾಸ ಪ್ರಾರ್ಥನೆ ಮಾಡಿದರು, ಮೊರ್ದೆಕೈಯು ಮತ್ತು ಯೋಧರು ಎಲ್ಲರೂ ಕೂಡ ಉಪವಾಸ ಪ್ರಾರ್ಥನೆಗಳು ಮಾಡುವಾಗ ಆ ರಾಜನ ಮನಸ್ಸು ತಿರುಗಲ್ಪಟ್ಟು ಯೋಧರ ಮೇಲೆ ಬರುವಂತಹ ಒಂದು ದೊಡ್ಡದಾದಂತಹ ಕ್ಷಾಮವು, ಮರಣವು ಮತ್ತು ಸಮಸ್ಯೆಯನ್ನ ದೇವರು ಬಿಡುಗಡೆಗೊಳಿಸಿದ್ದು ಒಂದು ಉಪವಾಸ ಪ್ರಾರ್ಥನೆ, ಒಂದು ಕಣ್ಣೀರಿನ ಪ್ರಾರ್ಥನೆ, ಒಂದು ಗಟ್ಟಿಯಾಗಿ ದೇವರನ್ನ ಅಂಗಲಾಚಿ ಬೇಡಿಕೊಂಡರು, ಅದಕ್ಕೆ ದೇವರು ಕಾರ್ಯಗಳನ್ನು ಮಾಡಿದನು. ಇವತ್ತು ನಿಮಗೂ ಕೂಡ ಹೇಳ್ತಾನೆ, ಪ್ರಾರ್ಥನೆ ಮಾಡ್ರಿ, ದೇವರು ಉತ್ತರಗಳನ್ನ ಕೊಡ್ತಾನೆ. ಪ್ರಾರ್ಥನೆ ಮಾಡ್ರಿ, ದೇವರ ಆಶೀರ್ವಾದಗಳನ್ನು ಮಾಡ್ತಾನೆ. ಇನ್ನೂ ಉಪವಾಸ ಪ್ರಾರ್ಥನೆ ದೇವರಿಗೆ ಇಷ್ಟವಾದ ಯಜ್ಞ. ಮನಸ್ಪೂರ್ವಕವಾಗಿ ದೇವರನ್ನ ಪ್ರಾರ್ಥಿಸ್ರಿ. ನಿಮ್ಮ ಸ್ವಂತ ಲಾಭಗಳಿಗಾಗಿ ಮಾಡ್ಬೇಡ್ರಿ, ನಿನ್ನ ಚಿತ್ತದಂತ ನಾವು ಬದುಕುವುದಕ್ಕಾಗಿ ಮಾಡೋ ಕಾರ್ಯಗಳಂತೇಳಿ ಕೇಳ್ರಿ. ಯೇಸು ಈ ಒಂದು ಶ್ರಮ ದಿನಗಳಲ್ಲಿ ನಿನ್ನ ಜೀವಿತದಲ್ಲಿ ರಕ್ಷಣೆ, ಆಶೀರ್ವಾದ ಕೊಡಲಿ ಎಂಬುದಾಗಿ ನಾನು ನಂಬುತ್ತೇನೆ. ಕೊಡ್ತಾನೆ, ಆಶೀರ್ವದಿಸ್ತಾನೆ. ಈ ಉದಯ ಕಾಲದಲ್ಲಿ ಯಾರು ಚಿಂತೆ ಮಾಡಬೇಡ್ರಿ, ಭಯ ಪಡಬೇಡ್ರಿ, ಪ್ರಾರ್ಥನೆ ಮಾಡ್ರಿ, ಗಟ್ಟಿಯಾಗಿ ಕೂಗು, ದೇವರು ನಿನಗೆ ಉತ್ತರ ಕೊಡ್ತಾನೆ. ಆತನ ಸನ್ನಿಧಾನಕ್ಕೆ ನಾನು ಬರ್ತೀನಿ ಅಂತ ಹೇಳ್ರಿ, ನಿನ್ನ ಸನ್ನಿಧಾನಕ್ಕೆ ಆತನು ಬರ್ತಾನೆ, ನಿನಗೆ ಸಹಾಯಕನಾಗಿದ್ದು ದೊಡ್ಡ ಕಾರ್ಯ ಮಾಡಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ದೇವರೇ, ಎಲ್ಲರನ್ನ ಆಶೀರ್ವಾದ ಮಾಡು. ಅವ್ರು ಯಾರೆಲ್ಲ ಪ್ರಾರ್ಥಿಸ್ತಾ ಇದಾರೋ ಅವರ ಸನ್ನಿಧಾನದಲ್ಲಿ ದೇವರೇ ಇಳಿದು ಹೋಗು, ಅದ್ಭುತ ಕಾರ್ಯಗಳನ್ನ ಮಾಡು. ನಿನ್ನ ಪ್ರಸನ್ನತೆ ಅವರ ಮೇಲೆ ಇರಲಿ. ಅವರು ಕೂಗಿಕೊಳ್ತಾ ಇದ್ರೆ, ನಮ್ಮನ್ನು ಕಾಪಾಡು ಎಂಬುದಾಗಿ ಕೇಳಿಕೊಳ್ತಾ ಇದ್ರೆ, ನೀನೇ ಅದ್ಭುತಗಳನ್ನು ನಡೆಸಿ ಆಶ್ಚರ್ಯವಾದ ಕಾರ್ಯಗಳನ್ನು ಮಾಡು. ಅವರ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ನಡೆಸು. ಈ ಶುಕ್ರವಾರದಂದು ಅವರ ಇಷ್ಟಾರ್ಥಗಳು, ಅವರ ಪ್ರಾರ್ಥನೆ ವಿಜ್ಞಾಪನೆಗಳು, ಅವರ ಬಲಹೀನತೆಗಳು, ಅವರ ಪಶ್ಚಾತ್ತಾಪದ ಪ್ರಾರ್ಥನೆಗಳನ್ನ ಕೇಳಿ
ಅನೇಕ ಅದ್ಭುತಗಳನ್ನು ಅವರ ಮನೆಯಲ್ಲಿ ದಯಪಾಲಿಸು, ಮಾತನಾಡು, ಕಾರ್ಯಗಳನ್ನು ಮಾಡು. ಯೇಸುವೆ ಆಶೀರ್ವಾದ ಮಾಡು ಅಂತೇಳಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಆಮೇನ್.